ಮೊನ್ನೆ ಬೆಳಗಾವಿ ಅಧಿವೇಶನ ನಡೆದಾಗ ಕೊನೆಯ ದಿನ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮನೆಯಲ್ಲಿ ಒಂದಷ್ಟು ಜನರನ್ನು ಊಟಕ್ಕೆ ಕರೆದಿದ್ರು. ಅಹಿಂದ ನಾಯಕರನ್ನು ಸಿದ್ದರಾಮಯ್ಯನವರು ಇದರಲ್ಲಿ. ಆ ಡಿನ್ನರ್ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಯ್ತಂತೆ ಅಂತ ಕೇಳಿದೆ ನಾನು ನಮ್ಮ ರಿಪೋರ್ಟರ್ಸಿಗೆ. ಅವರೊಂದು 2-3 ಅಂಶ ಪ್ರಸ್ತಾಪ ಮಾಡಿದ್ರು. ಅದರ ಪೈಕಿ ಪ್ರಮುಖವಾದ ಅಂಶ ಏನು ಅಂದರೆ, KN ರಾಜಣ್ಣ ಅವರ ಮಾದರಿಯಲ್ಲಿ ಎಲ್ಲರೂ ಹೈಕಮಾಂಡ್ಗೆ ಪತ್ರ ಬರೀಬೇಕು ಅನ್ನೋದು. KN ರಾಜಣ್ಣ ಮಾದರಿಯಲ್ಲಿ ಅಂದರೆ ರಾಜಣ್ಣವ್ರು ಪತ್ರ ಬರೆದಿದ್ದಾರೆ ಅಂತ ಅವತ್ತು ಗೊತ್ತಾಗಿದ್ದು ನಮಗೆ. ಆ ಪತ್ರ ಇವತ್ತು ಸಿಕ್ತು, ಎಲ್ಲನೂ ಸಿಕ್ಕಿಲ್ಲ. 4 ಪತ್ರ ಬರೆದಿದ್ದಾರೆ. 4 ಪತ್ರಗಳ ಪೈಕಿ 1 ಪತ್ರ ಇವತ್ತು ಸಿಕ್ಕಿದೆ. 4ರ ಪೈಕಿ 1 ಯಾಕೆ ಸಿಕ್ತು? ಯಾಕಂದ್ರೆ ಅದು 1ನ್ನೇ ಕೊಡಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರಷ್ಟೇ. ಪತ್ರ ಸಿಕ್ತು, ಅದರ ಅರ್ಥ ಅವ್ರ ಕಡೆಯವರು ಅದನ್ನು ಬಿಡುಗಡೆ ಮಾಡಿರ್ತಾರೆ. 17/11/2025, 1 ತಿಂಗಳ ಮೇಲೆ ಒಂದು ಸ್ವಲ್ಪ ದಿವಸ ಆಯಿತು. ರಾಹುಲ್ ಗಾಂಧಿ ಅವರಿಗೆ ಬರೆದಿರುವ ಪತ್ರ ಅದು. ಅದರಲ್ಲಿ ನನ್ನ ಹೇಳಿಕೆಯನ್ನು ನೀವು ತಪ್ಪಾಗಿ ಅರ್ಥೈಸಿಕೊಂಡ್ರಿ ಅಂತ ಶುರುವಾಗುತ್ತೆ. ಯಾವ ಹೇಳಿಕೆ? ಸುಮ್ಮನೆ ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಬರೋಣ. ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ವೋಟ್ ಚೋರಿ ಅಭಿಯಾನ ಶುರು ಮಾಡಿದರು. ಅಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಗ ಸಹಕಾರ ಸಚಿವರಾಗಿದ್ದ KN ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಯಾವಾಗ್ರಪ್ಪ ವೋಟ್ ಚೋರಿ ಅಂತಿದ್ದೀರಲ್ಲ, ಯಾವಾಗ ವೋಟರ್ ಲಿಸ್ಟ್ ರೆಡಿ ಆಗಿದ್ದು? ನಮ್ಮ ಸರ್ಕಾರ ಇದ್ದಾಗಲೇ ತಾನೇ ಅಂದ್ರವರು. ಹಾಗಿದ್ರೆ ನಾವೇನು ಮಾಡ್ತಾ ಇದ್ವಿ ಅವಾಗ? ಅರ್ಥಾತ್ ಎಲೆಕ್ಷನ್ ಕಮಿಷನ್ನು ಮತದಾರರ ಪಟ್ಟಿಯನ್ನು ರೆಡಿ ಮಾಡ್ತಾ ಇದೆ ಅಂದರೆ ಆ ಮತದಾರರ ಪಟ್ಟಿಗೆ ಹೆಸರು ಸೇರಿಸೋದು, ಹೆಸರು ತೆಗೆಯೋದಕ್ಕೆ ಅವಕಾಶಗಳು ಎಲ್ಲ ರಾಜಕೀಯ ಪಕ್ಷಗಳ ಏಜೆಂಟ್ರುಗಳಿಗೆ ಇರ್ತವೆ, BLOಗಳಿಗೆ. ನಮ್ಮ BLOಗಳು ಏನು ಮಾಡ್ತಿದ್ರು ಅಂತ ಕೇಳಿದ್ರು ಅವರು. ಅದು ರಾಹುಲ್ ಗಾಂಧಿಯವರು ಆರಂಭಿಸಿದ ವೋಟ್ ಚೋರಿ ಅಭಿಯಾನದ ವಿರುದ್ಧ ಅವರ ಪಕ್ಷದ ಹಿರಿಯ ನಾಯಕರು, ಒಬ್ಬ ಸಚಿವರೇ ಮಾತಾಡ್ಬಿಟ್ರು ಅನ್ನೋ ಹಂಗಾಗ್ಬಿಡ್ತು. ರಾಜೀನಾಮೆನಾರು ಕೊಡ್ತೀನಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ KN ರಾಜಣ್ಣ ಅವರು ಪರಿಪರಿಯಾಗಿ ಬೇಡಿಕೊಂಡ್ರು. ಅದಕ್ಕೆ ಅವಕಾಶ ಕೊಡ್ದಂಗೆ ನಿಮ್ಮನ್ನು ವಜಾನೇ ಮಾಡಬೇಕು ಅಂದರು. ವಜಾನೇ ಮಾಡಬೇಕು, VRS ತಗೊಳಕ್ಕಿಲ್ಲ, ನಿಮ್ಮ ಸಸ್ಪೆಂಡ್ ಮಾಡಬೇಕು ಅಂಥೇಳಿ ಅವ್ರನ್ನ ಕಿತ್ತಾಕ್ಬಿಟ್ರು ಕ್ಯಾಬಿನೆಟ್ನಿಂದ. ಅದರ ಬಗ್ಗೆ ಬರೀತಾರವರು. KPCC ಅಧ್ಯಕ್ಷರು ಮತ್ತು ಸಂಬಂಧಪಟ್ಟವರು ಸರಿಯಾಗಿ BLOಗಳ ಆಯ್ಕೆ ಮಾಡಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ರೆ ವೋಟ್ ಚೋರಿಗೆ ಅವಕಾಶ ಇರ್ತಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 8-10 ಸ್ಥಾನಗಳನ್ನಾದರೂ ಕರ್ನಾಟಕದಲ್ಲಿ ಜಾಸ್ತಿ ತಗೋತಾ ಇತ್ತು. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಕಾಂಗ್ರೆಸ್ನ ಸ್ಥಾನಗಳ ಸಂಖ್ಯೆ 30ರಿಂದ 40 ಜಾಸ್ತಿ ಆಗ್ತಿತ್ತು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳಿದೆ ನಾನು. ನನ್ನ ಹೇಳಿಕೆಯನ್ನು ತಿರುಚಿ ನಿಮ್ಮ ತನಕ ತಂದಿಟ್ರು ಅನ್ನುವುದನ್ನು ಬರೀತಾರೆ. ಅದರ ಜೊತೆಗೆ ಸಹಕಾರ ಸಚಿವರಾಗಿ ತಾವು ಇಲಾಖೆಯಲ್ಲಿ ಏನೇನು ಮಾಡಿದ್ವಿ ಅನ್ನೋದನ್ನು ಬರೆದಿದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಗುಣಗಾನ. ಅಹಿಂದ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ 2013-2023ರಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ. ಸಿದ್ದರಾಮಯ್ಯ SC ST OBC ಅಲ್ಪಸಂಖ್ಯಾತರ ಏಳಿಗೆಗೆ ಕೆಲಸ ಮಾಡಿದವರು. ನಾನು ಪತ್ರ ಬರೆದ ಉದ್ದೇಶ ಇಷ್ಟೇ ರಾಹುಲ್ ಗಾಂಧಿಯವರೇ, ನನ್ನ ವಿರುದ್ಧ ತಮಗೆ ತಪ್ಪು ಮಾಹಿತಿ ನೀಡಿದವರ ಮೇಲೆ ಕ್ರಮ ಆಗಬೇಕು. ನನ್ನ ಹೇಳಿಕೆಯ ಉದ್ದೇಶ ತಮಗೆ ತಪ್ಪಾಗಿ ಅರ್ಥೈಸಿದವರ ಮೇಲೂ ಕ್ರಮವಾಗಲಿ. ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. 17 ನವೆಂಬರ್ 2025ಕ್ಕೆ ಬರೆದಂಥ ಪತ್ರ. ಈಗ ಯಾಕೆ ಬಂತು? ಸುಮ್ಮನೆ ಕನೆಕ್ಟ್ ಮಾಡ್ತಾ ಇರೋ ಜನ. 20ನೇ ತಾರೀಕು, 22ನೇ ತಾರೀಕು 2 ಸಲ DK ಶಿವಕುಮಾರ್ ಅವರೇ ಮುತುವರ್ಜಿ ವಹಿಸಿ ಹೋಗಿ KN ರಾಜಣ್ಣ ಅವರನ್ನು ಭೇಟಿಯಾದರು. ಸಿದ್ದರಾಮಯ್ಯನವರ ಇತರೆ ಆಪ್ತರನ್ನು DK ಶಿವಕುಮಾರ್ ಅವರು ಭೇಟಿಯಾಗ್ತಾ ಇದ್ದಾರೆ. DK ಶಿವಕುಮಾರರನ್ನು ಭೇಟಿಯಾದ ಅನೇಕ ಸಿದ್ದರಾಮಯ್ಯನವರ ಆಪ್ತರು ಏಕಾಏಕಿ ನ್ಯೂಟ್ರಲ್ ಟೋನಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಕಾಂಗ್ರೆಸ್ ಒಳಗೆ ಗುಸುಗುಸು ಶುರುವಾಯ್ತಂತೆ. KN ರಾಜಣ್ಣ ಅವರು ಹಾಗಿದ್ರೆ ನಿಷ್ಠೆ ಬದಲಾಯಿಸಿ ಬಿಡ್ತಾರಾ ಅನ್ನೋ ಥರದ್ದು. KN ರಾಜಣ್ಣ ಅವರಿಗೆ ಸ್ಪಷ್ಟ ಸಂದೇಶ ಕೊಡಬೇಕಾಗಿದೆ. ನಾನು ಹಿಂದೂ ಸಿದ್ದರಾಮಯ್ಯನವರ ಪರ, ಈಗಲೂ ಸಿದ್ದರಾಮಯ್ಯನವರ ಪರ, ನಾಳೆಯೂ ಸಿದ್ದರಾಮಯ್ಯನವರ ಪರ ಅಂತ. ಹಿಂದೆ, ಇಂದು, ಮುಂದೆ ಸಿದ್ದರಾಮಯ್ಯನವರ ಪರವಾಗಿಯೇ ಅನ್ನುವ ಸಂದೇಶ ಕೊಡಬೇಕಾಗಿತ್ತು. ನೋಡಿ, ನಾನು ರಾಹುಲ್ ಗಾಂಧಿಗೆ ಎಂಥ ಪತ್ರ ಬರೆದಿದ್ದೀನಿ ಅಂತ ಬಿಡುಗಡೆ ಮಾಡಿದ್ದಾರೆ. ಕ್ವೈಟ್ ಪಾಸಿಬಲ್. ಸ್ಥಳೀಯ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು.
ಅದಕ್ಕೂ ಡಿ ಕೆ ಶಿವಕುಮಾರ್ ಅವರು ಈ ಭೇಟಿಗಳಿಗೂ ಒಂದಕ್ಕೊಂದು ಸಂಪರ್ಕ ಕಲ್ಪಿಸಲಾಗ್ತಾ ಇದೆ. ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಬೇಕು ಅಂದರೆ ಸಿದ್ದರಾಮಯ್ಯನವರ ಆಪ್ತರು ನಾಳೆ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಸನ್ನಿವೇಶ ಬಂದರೆ ಅದನ್ನು ವಿರೋಧಿಸಬಹುದಾದಂಥವರನ್ನು ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಬೆಂಬಲ ಕೇಳ್ತಾ ಇದ್ದಾರೆ ಅಂತ. ಅದರ ಭಾಗವಾಗಿ ಕೆ ಎನ್ ರಾಜಣ್ಣ ಅವರ ಭೇಟಿ ಆಗಿತ್ತಾ ಏನ ಗೊತ್ತಿಲ್ಲ. ಇನ್ನೊಂದೇನು ಹೇಳ್ತಾರೆ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ವಿಷಯ. ಮಸಾಲೆ ಜಯರಾಮು ಅಧ್ಯಕ್ಷರಾಗಿದ್ದರು. 20ನೇ ತಾರೀಕು ಅವರ ಟರ್ಮ್ ಮುಗಿದಿದೆ. ಸಾರಿ, ಬೆಳ್ಳಿ ಪ್ರಕಾಶ್ ಬೆಳ್ಳಿ ಪ್ರಕಾಶ್ ಅಧ್ಯಕ್ಷರಾಗಿದ್ದರು ಅಪೆಕ್ಸ್ ಬ್ಯಾಂಕಿಗೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರವೂ ಬಿ ಜೆ ಪಿ ನಾಯಕರೊಬ್ಬರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಮುಂದುವರೆದಿರೋದು ಡಿ ಕೆ ಶಿವಕುಮಾರಿಗೆ ಕಿರಿಕಿರಿ ತರ್ತಿತ್ತು. ಅದು ಸಂಘಟನೆ ಮನುಷ್ಯ ರೀ, ನಾವು ಅಧಿಕಾರಕ್ಕೆ ಬಂದ್ವಿ ಅಂದರೆ ಎಲ್ಲ ಕಡೆ ನಮ್ಮವ್ರು ಇರ್ಬೇಕಪ್ಪ ಅನ್ನೋರವರು. ಬೆಳ್ಳಿ ಪ್ರಕಾಶ್ ವಿರುದ್ಧ ಅವಿಶ್ವಾಸ ತಂದವ್ರನ್ನ ಕೆಳಗಿಳಿಸೋಣ ಅಂದರೆ ನೋ, ಹಾಗೆ ಮಾಡಕೂಡ್ದು ಅಂತ ಕೆ ಎನ್ ರಾಜಣ್ಣನೇ ನಿಂತ್ಕೊಂಡ್ಬಿಡೋರು. ಕೆ ಎನ್ ರಾಜಣ್ಣ ನಿಂತ್ಕೊಂಡ್ಬಿಡ್ತಿದ್ರು, ಇಲ್ಲ ಬೆಳ್ಳಿ ಪ್ರಕಾಶೇ ಮುಂದುವರಿಲಿ ಅಂತ. ಈಗ ಅವ್ರ ಟರ್ಮ್ ಮುಗಿದಿದೆ. ನೆಕ್ಸ್ಟ್ ಯಾರು? ಕೆ ಎನ್ ರಾಜಣ್ಣವ್ರಿಗೆ ತಾವೇ ಆಗ್ಬಿಡ್ಬೇಕು ಅಂತಿದೆ, ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಬೇಕು ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ MLC ರವಿ ಅವ್ರನ್ನ ಅಧ್ಯಕ್ಷನ ಮಾಡಬೇಕು ಅಂತಿದೆ. ಆ ವಿಷಯ ಚರ್ಚೆ ಮಾಡಿ ಕನ್ವಿನ್ಸ್ ಮಾಡೋಣ ಅಂತ ಕೆ ಎನ್ ರಾಜಣ್ಣ ಅವ್ರ ಹತ್ರ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದರು. ಕೆ ಎನ್ ರಾಜಣ್ಣ ಅವರು ಸಾಧ್ಯನೇ ಇಲ್ಲ, ಅದು ಹಾಗೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ನೋಡೋಣ ಅದು ಯಾಕೆ ಭೇಟಿಯಾಗಿತ್ತು ಏನೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಪತ್ರ ಹೊರಗೆ ಬಂದಿದೆ ಅನ್ನೋದೊಂದು ಸುದ್ದಿ. ಪತ್ರ ಹೊರಗೆ ಬಂದಿದೆ, ಹೊರಗೆ ಬಿಡಲಾಗಿದೆ ಅಂತ. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿದ್ದಾರೆ. ಅಧಿಕೃತವಾಗಿ ಕೆಲವು ಕೇಂದ್ರ ಸಚಿವರುಗಳ ಭೇಟಿ ಇವತ್ತು ಭೇಟಿಗಳಾದವು. ಇವತ್ತು ರಾತ್ರಿ ಅಲ್ಲೇ ಇರ್ತಾರೆ. ನಾಳೆ ಯಾರು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರಾ ಗೊತ್ತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಆ್ಯಕ್ಚುಲಿ ಇವತ್ತು ರಾತ್ರಿ ದಿಲ್ಲಿಗೆ ಹೊರಡಬೇಕಾಗಿತ್ತು, ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ನಾಳೆ ದಿಲ್ಲಿಲಿ ಇರೋದಿಲ್ಲ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಯಾರದ್ದಾದರೂ ಭೇಟಿಗೆ ಅವಕಾಶ ಸಿಗುತ್ತಾ ನೋಡೋಣ. ಭೇಟಿ ಆದರೆ ಹೇಳ್ತೀನಿ. ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿಯಾದರು ಕೇಂದ್ರ ನಗರಾಭಿವೃದ್ಧಿ ಸಚಿವರನ್ನು. ಬೆಂಗಳೂರು ಮೆಟ್ರೋಗೆ ಸಂಬಂಧಿಸಿದಂತೆ ಕೆಲವು ಅನ್ಕೊಂಡಿದ್ದಷ್ಟು ಒಂದು ಮೊತ್ತ ಆಗಿರೋದು, ಬಜೆಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಗರಾಭಿವೃದ್ಧಿ ಸಚಿವರನ್ನು ಭೇಟಿಯಾದರು. ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ರನ್ನು ಭೇಟಿಯಾದರು. ರಾಜ್ಯದ ಅನೇಕ ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಚರ್ಚೆ ಮಾಡೋದಕ್ಕೆ ಕೇಂದ್ರ ಜಲಶಕ್ತಿ ಇಲಾಖೆಯ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿ ಕೂಡ ಆದರು. ಇವತ್ತು ಉಪಮುಖ್ಯಮಂತ್ರಿಗಳಾಗಿ, ಬೆಂಗಳೂರು ಇನ್ಚಾರ್ಜ್ ಆಗಿ, ನೀರಾವರಿ ಸಚಿವರಾಗಿ ಕೇಂದ್ರದ ನಾಯಕರುಗಳ ಜೊತೆಗೆ, ಕೇಂದ್ರದ ಮಂತ್ರಿಗಳ ಜೊತೆಗೆ ಏನೇನು ಭೇಟಿ ಆಗಬೇಕು, ಮೀಟಿಂಗ್ ಆಗಬೇಕು ಎಲ್ಲ ಮುಗಿಸಿದ್ದಾರೆ. ಪೊಲಿಟಿಕಲ್ ಮೀಟಿಂಗ್ಸು ಇನ್ನೂ ತನಕ ಯಾವುದು ಕನ್ಫರ್ಮೇಷನ್ ಇಲ್ಲ. ರಾತ್ರಿ ಯಾರನ್ನಾದರೂ ಭೇಟಿ ಆಗ್ತಾರ, ನಾಳೆ ಯಾರನ್ನಾದರೂ ಭೇಟಿ ಆಗ್ತಾರ, ಹಂಗೇನಾದ್ರು ಡೆವಲಪ್ಮೆಂಟ್ ಆದರೆ ಹೇಳ್ತೀವಿ. ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಇನ್ನು ನಾಳೆ ಮೈಸೂರಿನಲ್ಲೊಂದು ಇಂಟ್ರೆಸ್ಟಿಂಗ್ ಮೀಟಿಂಗ್ ಇದೆ. ಅದೇ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಸತೀಶ್ ಜಾರಕಿಹೊಳಿ ಅವರ ಮನೆಯ ಡಿನ್ನರ್ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಯಿತು ಅಂತ. ನಂಬರ್ 1, ಕೆ ಎನ್ ರಾಜಣ್ಣ ಅವರ ರೀತಿಯಲ್ಲಿ ಪತ್ರಗಳನ್ನು ಬರೆಯೋದು ಅಂತ. ಕೆ ಎನ್ ರಾಜಣ್ಣ ಅವರು ಯಾವ ರೀತಿಯಲ್ಲಿ ಪತ್ರ ಬರೆದಿದ್ರು ಇವತ್ತು ಹೊರಗೆ ಬಂದಿದೆ. ಆ ರೀತಿಯ ಪತ್ರಗಳು ಇನ್ನು ಮುಂದೆ ಬಹಳ ಆಗಬಹುದು. ಇನ್ನೊಂದು ನಿರ್ಧಾರ ಅಲ್ಲಾಗಿದ್ದು, ನಿರ್ಧಾರ ಅನ್ನಬಾರ್ದು, ಅದಕ್ಕೆ ಚರ್ಚೆ ಅನ್ಬೇಕು. ಇನ್ನೊಂದು ಚರ್ಚೆಯಲ್ಲಾಗಿದ್ದು, ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ವಿಷಯ ಸೀರಿಯಸ್ ಆದರೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ದೊಡ್ಡದೊಂದು ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಬಂತಲ್ಲಿ. ಯಾರಿಂದ ಬಂತು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಒಂದು ಪ್ರಪೋಸಲ್ ಬಂತು. ಅದರ ಬಗ್ಗೆ ಮಾತನಾಡಿದ್ರು. ಹೈಕಮಾಂಡ್ ಇದಕ್ಕೆ ಒಪ್ಪಲಿಕ್ಕಿಲ್ಲ ಅನ್ನುವ ವಿಚಾರನೂ ಅಲ್ಲಿ ಪ್ರಸ್ತಾಪ ಆಯ್ತು. ಹೈಕಮಾಂಡ್ ಒಪ್ಪಲಿಕ್ಕಿಲ್ಲ, ಹಂಗಂದರೆ ತೀರ ರೆಬೆಲ್ಲಾಗಿ ಹೋದಂಗೆ ಅದು. ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಬಂದಾಗ ಸಿದ್ದರಾಮೋತ್ಸವ ಮಾದರಿಯಲ್ಲಿ ದೊಡ್ಡದೊಂದು ಸಮಾವೇಶ ಮಾಡಿ ನೋಡಿ ನಮ್ಮ ಹತ್ರ ಇಷ್ಟು ಜನ ಬೆಂಬಲ ಇದೆ ಅಂತ ತೋರಿಸೋದು ರೆಬೆಲ್ ಆದಂಗೆ ಆಗಿಬಿಡುತ್ತೆ. ಹೈಕಮಾಂಡ್ ಒಪ್ಪಲಿಕ್ಕಿಲ್ಲ ಅಂತ. ಸಮಾವೇಶಗಳು ರಾಜಕೀಯದ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲವು. ಇದೇ ಅಹಿಂದ ಸಮಾವೇಶ ಅಲ್ವಾ? ಸಿದ್ದರಾಮಯ್ಯನವರು JDSನಲ್ಲಿದ್ದಾಗ ದೇವೇಗೌಡರು ಬೇಡ ಬೇಡ ಅಂದರು, ನಾನು ಮಾಡೋನೆ ಅಂತ ಹೋಗಿ ಅಹಿಂದ ಸಮಾವೇಶಗಳನ್ನು ಮಾಡುವ ಮೂಲಕ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡಿದ್ರು. 2005ರ ಮಾತಿದು. ಆವಾಗ JDSನಿಂದ ಹೊರಗಡೆ ಹಾಕಿದ್ದು ಸಿದ್ದರಾಮಯ್ಯನವ್ರನ್ನ JDSನಿಂದ ವಜಾ ಮಾಡಿದ್ರು, ಉಚ್ಚಾಟನೆ ಮಾಡಿದ್ರು. ಆವಾಗ
ದೇವೇಗೌಡರಿಗೆ ಶಕ್ತಿ ಪ್ರದರ್ಶನ, ನನ್ನ ಹಿಂದೆ ಎಷ್ಟು ಜನ ಬೆಂಬಲ ಇದೆ ಅಂತ. ಈಗ ಅವಶ್ಯಕತೆ ಬಿದ್ದರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಒಂದು ಶಕ್ತಿ ಪ್ರದರ್ಶನ ಮಾಡಿಬಿಡೋಣ ಅನ್ನುವ ಪ್ರಸ್ತಾಪ ಡಿನ್ನರ್ ಮೀಟಿಂಗ್ನಲ್ಲಿ ಬಂತಂತೆ. ಆವಾಗ ಇಲ್ಲ, ಪಕ್ಷಕ್ಕೆ ತೀರಾ ವಿರುದ್ಧವಾಗಿ ಹೋದಂಗಾಗತ್ತೆ, ಆ ಹಂತಕ್ಕೆ ಹೋಗೋದು ಬೇಡ ಅನ್ನುವ ಮಾತು ಬಂತಂತೆ. ಅದಕ್ಕೆ ಆಲ್ಟರ್ನೇಟಿವ್ ಏನು? ಬೇರೆ ಬೇರೆ ಒಕ್ಕೂಟಗಳವರು, ಸಂಘಟನೆಗಳವರು ಮಾಡುವ ಸಮಾವೇಶಗಳಿಗೆ ಬೆಂಬಲ ಸೂಚಿಸಿದರೆ ಹೆಂಗೆ? ಬೆಂಬಲ ಕೊಡೋದಪ್ಪ, ಹಣಕಾಸು ಕೊಡೋದು, ದುಡ್ಡು ಕಾಸು ಕೊಡೋದು, ಜನನ ಸೇರಿಸೋದಕ್ಕೆ ಸಹಾಯ ಮಾಡೋದು. ಇದೇ ನಮ್ಮದಲ್ಲಪ್ಪ, ನಾವೇನು ಭಾಗವಹಿಸಿದ್ದಲ್ಲ, ನಮ್ಮ ಕಡೆಯವರು ಯಾರೂ ಇರಲಿಲ್ಲ ಅಂತ ಹೇಳೋದಲ್ಲಿ ಆ ವಿಷಯವೂ ಬಂತಂತೆ. ಅದಕ್ಕೆ ಪೂರಕ ಅನ್ನುವಂತೆ ನಾಳೆ ಮೈಸೂರಿನಲ್ಲೊಂದು ಮೀಟಿಂಗ್ ಆಗ್ತಾ ಇದೆ. ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಪೂರ್ವಭಾವಿ ಸಭೆ ನಾಳೆ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ದೊಡ್ಡದೊಂದು ಸಮಾವೇಶ ಮಾಡುವುದಕ್ಕೆ ಪೂರ್ವಭಾವಿ ಸಭೆ ನಾಳೆ ನಡೀತಾ ಇದೆ. ಸಿದ್ದರಾಮಯ್ಯ ಇಂದಿನ ಅನಿವಾರ್ಯತೆ ಅನ್ನುವ ಹೆಸರಿನಲ್ಲಿ ಸಭೆ, ನಾಳೆ ಸಮಾವೇಶವು ಅದೇ ಹೆಸರಿನಲ್ಲಾದರೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಇಂದಿನ ಅನಿವಾರ್ಯತೆ, ಇಂಥದ್ದೊಂದು ಸಮಾವೇಶ ಮಾಡೋದಕ್ಕೆ ತಯಾರಿಗಳು ಏನೇನು ಬೇಕು ಅಂತ ಚರ್ಚೆ ಮಾಡೋದಕ್ಕೆ ನಾಳೆ ಬೆಳಗ್ಗೆ 11:00 ಮೈಸೂರಿನಲ್ಲೊಂದು ಕಡೆ ಈ ಮೀಟಿಂಗ್ ಕರೆದಿದ್ದಾರೆ. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬಾರದು ಅಂತ ಹಿಂದುಳಿದ ವರ್ಗಗಳೆಲ್ಲವೂ ಆಗ್ರಹಿಸ್ತಾ ಇದ್ದಾವೆ ಅನ್ನುವ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕಳಿಸುವುದಕ್ಕೆ ಈ ಸಮಾವೇಶ ಅಂತೆ. ದೊಡ್ಡದೊಂದು ಸಮಾವೇಶ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ. ಸಿದ್ದರಾಮಯ್ಯ ಇಂದಿನ ಅನಿವಾರ್ಯತೆ ಸಮಾವೇಶದ ಹೆಸರು ಬಹುಶಃ ಇದೇ ಆಗುತ್ತೆ. ನಾಳೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡ್ತಾರೆ. ವಿವರಗಳು ಏನೇನು ಅನ್ನೋದನ್ನು ಹೇಳ್ತೀವಿ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಮತ್ತು ಪ್ರಿಯಾಂಕ ಖರ್ಗೆ ಅವರು ಇಬ್ಬರು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ನೋಡಿ, ಸಂಕ್ರಮಣದ ನಂತರ CM ಬದಲಾವಣೆ ಆಗ್ತಾರಂತೆ ಅನ್ನುವ ಪ್ರಶ್ನೆಗೆ ಆಗ್ತಾರೂ ಅಂತ ಇದೆ, ಆಗದಿಲ್ಲ ಅಂತನೂ ಇದೆ. ಎಲ್ಲವೂ ಅಂತಾರೆ, ಸಂಕ್ರಾಂತಿಗೆ ಎಲ್ಲವೂ ಇದೆ ಅಂತಾರೆ. ಸಂಕ್ರಾಂತಿ ನಂತರ ಏನಾಗುತ್ತೋ ನಮಗೂ ಗೊತ್ತಿಲ್ಲ ಅಂದರು ಸತೀಶ್ ಜಾರಕಿಹೊಳಿ ಅವರು. ಪ್ರಿಯಾಂಕ ಖರ್ಗೆ ಅವರು ಹೈಕಮಾಂಡ್ ಸರಿಯಾದ ಸಮಯಕ್ಕೆ ಮಧ್ಯಪ್ರವೇಶ ಮಾಡುತ್ತೆ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. ನಮ್ನಿದೆ ಆಗ್ತಾರಂತಿದೆ, ಆಗೋಲ್ಲ ಅಂತಿದೆ, ಎಲ್ಲ ನಮ್ನಿ ಇದೆ, ಎಲ್ಲ ಸಂಕ್ರಾಂತಿಗೆ ಇದೆ, ಎಲ್ಲ ನಾವೇನು ಹೇಳ್ಬೇಕಂತ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರು ನಿಮಗೂ ನಮಗೆ ಗೊತ್ತಿಲ್ಲ. ಅದು ಆಗ್ತಾ ಊಟದಾಗ ಅದನ್ನ ನಮ್ಗೆ ಅಧಿಕಾರ ಇಲ್ಲ, ಚೇಂಜ್ ಮಾಡೋದು ನಮಗೆ ಅಧಿಕಾರ ಇಲ್ಲ. ಲೋಕಲ್ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾರು? ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆಯಾ ಹೈಕಮಾಂಡ್ ಅಂತ? ನಮ್ಮ ಉಪಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆಯಾ ಹೈಕಮಾಂಡ್ ಅಂತ? ಹೈಕಮಾಂಡ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದೆ, ಅಗತ್ಯ ಬಿದ್ದಾಗ ನಾವು ಇಂಟರ್ವ್ಯೂನ್ ಆಗ್ತೀವಿ. ನೋಡಿ, ರೀಶಫಲ್ ಅಂತ ಏನಿದೆ ಅದು ಯಾವಾಗಲೂ ಸಹಜವಾದಂಥ ಪ್ರಕ್ರಿಯೆ. ಅದಕ್ಕೆ ಒಪ್ಪಿಗೆ ಪಡಿಲಿಕ್ಕೆ ಒಂದ್ಸರಿ ಚರ್ಚೆ ಕೂಡ ಆಗಿದೆ. ನೋಡಿ, ಒಂದು ಮಾತು ಹೇಳಿದ್ದೇನೆ, ಅನಾವಶ್ಯಕ ಚರ್ಚೆ ನಡೀತಾ ಇದೆ. ಇದರಲ್ಲಿ ಏನಿಲ್ಲ. ಇಬ್ಬರು CM, ಡೆಪ್ಯೂಟಿ CM ಎಲ್ಲರೂ ನಾವು ಒಂದಿದ್ದೇವೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಆಗಿಲ್ಲ. ಅದು ನಮ್ಮಲ್ಲಿ ಪಕ್ಷಿಸ್ತದೆ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಅವರು ಅಂತಿಮ ನಿರ್ಣಯ ಮಾಡ್ತಾರೆ, ಅದನ್ನು ನಾವೆಲ್ಲರೂ ಒಪ್ಕೊಳ್ತೇವೆ. ಮುಂದಿನ ಸುದ್ದಿಗೆ ಹೋಗೋಣ. ಮಾಜಿ ಸಚಿವ BJP ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಅನ್ನುವ ಸುದ್ದಿ ಯಾವ ಕ್ಷಣದಲ್ಲಾದರೂ ಬರಬಹುದು. ಮರ್ಡರ್ ಕೇಸ್ನಲ್ಲಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಭೈರತಿ ಬಸವರಾಜ್ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿತು. ನಿರೀಕ್ಷಣಾ ಜಾಮೀನು ಕೊಡೋದಿಲ್ಲ ಅಂತ ಹೇಳ್ತು. ಬಿಕ್ಲು ಶಿವ ಮರ್ಡರ್ ಕೇಸು ಇವತ್ತಿಗೆ ಸರಿಯಾಗಿ 5 ತಿಂಗಳು 10 ದಿವಸದ ಹಿಂದೆ ನಡೆದಂಥ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜರನ್ನು ಅರೆಸ್ಟ್ ಮಾಡೋದಕ್ಕೆ CID ಅವರು ಹುಡುಕ್ತಾ ಇದ್ದಾರೆ. ಹೈಕೋರ್ಟಿಗೆ ಜಾಮೀನು ಅರ್ಜಿ ಸಲ್ಲಿಸಿಕೊಂಡಿದ್ರು, ಹೈಕೋರ್ಟ್ ಎಂಟರ್ಟೈನ್ ಮಾಡಲಿಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೇ ಬಗೆಹರಿಸ್ಕೊಳ್ಳಿ ಅಂತ ಹೈಕೋರ್ಟ್ ಹೇಳ್ತು ಅನ್ಸುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು, ಅಲ್ಲೂ ಕೂಡ ವಜಾ ಆಗಿದೆ. ಭೈರತಿ ಬಸವರಾಜು ಹೆಚ್ಚು ಕಡಿಮೆ 5 ದಿನದಿಂದ CID ಅವರು ಹುಡ್ಕೊಂಡು ಓಡಾಡ್ತಿದ್ದಾರೆ. 5 ದಿವಸದಿಂದ ಸಿಕ್ಕಿಲ್ಲ. ಇವತ್ತು ಸಂದೇಶ್ ಚೌಟ ಭೈರತಿ ಬಸವರಾಜು ಪರವಾದ ಮಾಡಿದ್ರು ಬಿಕ್ಲಾ ಶಿವ ಮರ್ಡರ್ ಕೇಸ್ನಲ್ಲಿ. ಇವತ್ತಿಗೆ 5 ತಿಂಗಳು 10 ದಿವಸ ಆಗಿದೆ. ಅಕ್ಯೂಸ್ ನಂಬರ್ 5 ಅಂತ ಭೈರತಿ ಬಸವರಾಜು ಅವರನ್ನು ಉಲ್ಲೇಖಿಸಿದ್ದಾರೆ. CIDಗೆ ಪ್ರಕರಣ ವರ್ಗಾವಣೆ ಆದ ನಂತರ ಅವರಿಗೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸೇ ಕೊಟ್ಟಿಲ್ಲ. ಸಮನ್ಸ್ ಕೊಡದೆ ವಿಚಾರಣೆಗೆ ಹೆಂಗೆ ಬರ್ತಾರೆ ಅವರು? ಈ ಕೊಲೆಯಲ್ಲಿ ಭೈರತಿ ಬಸವರಾಜು ಅವರದ್ದು ಯಾವುದೇ ಪಾತ್ರ ಇಲ್ಲ.
ಕೊಲೆಗೆ ನಮ್ಮ ಕಕ್ಷಿದಾರರು ಅರ್ಥಾತ್ ಬೈರತಿ ಬಸವರಾಜ್ ಅವರು ಸಂಚು ರೂಪಿಸಿದ್ದಾರೆ ಅಂತ ಹೇಳೋದಕ್ಕೆ ಏನೂ ಸಾಕ್ಷಿ ಇಲ್ಲ ಅಂತ ಸಂದೇಶ್ ಚೌಟ ಅವರು ಹೇಳಿದ್ರು. ಈ ಪ್ರಕರಣವನ್ನು CBI ತನಿಖೆಗೆ ಕೊಡಬೇಕು ಅಂತ ಸ್ವತಃ ಬೈರತಿ ಬಸವರಾಜು ಅವರೇ ಪತ್ರ ಬರೆದಿದ್ದಾರೆ. ಮೇ 2ನೇ ತಾರೀಕು ಅವರ ಬರ್ಡೇ ಇತ್ತು, ಬೈರತಿ ಬಸವರಾಜು ಅವ್ರದ್ದು ಬರ್ಡೇ ಇತ್ತು ಮೇ 2ನೇ ತಾರೀಕು. ಆವತ್ತು ಅವರು ಕುಂಭಮೇಳಕ್ಕೆ ಹೋಗಿದ್ರು, ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು. ಅದೇ ಸಮಯದಲ್ಲಿ ಇದೇ ಪ್ರಕರಣದ ಅಕ್ಯೂಸ್ ನಂಬರ್ 1 ಜಗದೀಶ್ ಕೂಡ ಅಲ್ಲಿಗೆ ಹೋಗಿದ್ದ. ಅಂದರೆ ಇದನ್ನು ಯಾಕೆ ಹೇಳಿದ್ರು ಅನ್ನೋದನ್ನು ನಿಮಗೆ SPP ಅವರ ವಾದ ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಬೈರತಿ ಬಸವರಾಜು ಅವ್ರ ಪಾಡಿಗೆ ಬೈರತಿ ಬಸವರಾಜು ಅವರು ಹೋಗಿದ್ದರು, ಅಕ್ಯೂಸ್ ನಂಬರ್ 1 ಜಗದೀಶ್ ತನ್ನ ಪಾಡಿಗೆ ತಾನು ಕುಂಭಮೇಳಕ್ಕೆ ಹೋಗಿದ್ದ ಅಂತ. ಜಗದೀಶು ಮತ್ತು ಬೈರತಿ ಬಸವರಾಜ್ ನಡುವೆ ಯಾವುದೇ ಸಂಪರ್ಕ ಇಲ್ಲ. 5 ತಿಂಗಳು 10 ದಿನ ತನಿಖೆ ನಡೆದರೂ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ. ಇತರೆ ಆರೋಪಿಗಳ ಸಾಕ್ಷ್ಯಗಳನ್ನು ಆಧರಿಸಿ ಅರೆಸ್ಟ್ ಮಾಡೋದು ಸರಿಯಲ್ಲ ಅಂತ ಸಂದೇಶ್ ಚೌಟ ಅವರು ವಾದ ಮಾಡಿದ್ರು. ಅದಕ್ಕೆ ಅಶೋಕ್ ನಾಯಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಂದೇಶ್ ಚೌಟ ಅವರು ಬೈರತಿ ಬಸವರಾಜು ಅವರ ಪರ ವಾದ ಮಾಡೋದು, ಇವರು CID ಪರ ವಾದ ಮಾಡಿದವರು ಅಶೋಕ್ ನಾಯಕ್. ಬೈರತಿ ಅವರು ಶಾಸಕರಾದರೂ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ. ಬಿಕ್ಲು ಶಿವ ಬೈರತಿ ಬಸವರಾಜು ವಿರುದ್ಧ ಮೊದಲೇ ಒಂದ್ಸಲ ಕಂಪ್ಲೇಂಟ್ ಕೊಟ್ಟಿದ್ದ. ಕುಂಭಮೇಳಕ್ಕೆ ಒಂದೇ ವಿಮಾನದಲ್ಲಿ ಜಗದೀಶ ಮತ್ತು ಬೈರತಿ ಬಸವರಾಜು ಟ್ರಾವೆಲ್ ಮಾಡಿದ್ದಾರೆ. ಕುಂಭಮೇಳಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಕಾನ್ಸ್ಪಿರಸಿ ಆಗಿದೆ, ಸಂಚು ರೂಪಿಸಿದ್ದಾರೆ. ಶಾಸಕರ ಬರ್ಡೇ ದಿನ ಕೋಲಾರ ಮಾಲೂರಿನಿಂದ ಹುಡುಗರು ಬರ್ತಾರೆ. ಬೈರತಿ ಬಸವರಾಜ್ಗೆ ಮಾಹಿತಿ ಕೊಟ್ಟೆ ಅಕ್ಯೂಸ್ ನಂಬರ್ 1 ಜಗದೀಶ ವಿದೇಶಕ್ಕೆ ಹಾರಿದ್ದು. ಆರೋಪಿಗಳಿಬ್ಬರು ಒಂದೇ ಕಡೆ ಇದ್ದದ್ದಕ್ಕೆ ಟವರ್ ಲೊಕೇಶನ್ನ ಸಾಕ್ಷಿ ಇದೆ. ಬೈರತಿ ಬಸವರಾಜ್ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷ್ಯಗಳಿದ್ದಾವೆ ಅಂತ SPP ಅವರು ವಾದ ಮಾಡಿದ್ರು. ಕೊನೆಗೆ ಮಾನ್ಯತೆ ಸಿಕ್ಕಿದ್ದು SPP ಅವರ ವಾದಕ್ಕೆ. ಅವರೇ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಶಿವ ಅಂತ ಏನು ಇವತ್ತು ಈವರೆಗೇನು ಹೇಳ್ಕೊಳ್ತಾ ಬಂದಿಲ್ಲ ಕೊಲೆ ಪ್ರಕರಣ, ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು. ಆ ತೀರ್ಪನ್ನು ಘೋಷಿಸಿದರೆ ಅರ್ಜಿ ವಜಾ ಆಗಿರ್ತದೆ. ಏನೋ ಅಪರಾಧ ಒಳಸಂಚು ಅಂತ ಹೇಳ್ತೀವಿ 120B ಅದನ್ನು ಪೂರೈಕೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಿದರು ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಈಗ ಈ ಸಾಕ್ಷ್ಯದಲ್ಲಿ ಸಂಗ್ರಹಿಸಿದಂಥ ಇತ್ತೀಚಿನ ಎಲ್ಲ ವಿದ್ಯಮಾನಗಳನ್ನು ಗಮನಕ್ಕೆ ತಂದು ಅಲ್ಲಿ ಅಪರಾಧದಲ್ಲಿ ಇವರು ಸಹ ಭಾಗಿಯಾಗಿದ್ದರಂಥ ಮಾನ್ಯ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಮಾನ್ಯ ನ್ಯಾಯಾಲಯ ಇಂಥ ಒಂದು ಪ್ರಕರಣದಲ್ಲಿ ಗಂಭೀರ ಪ್ರಕರಣ ಮತ್ತು ಸಾಕ್ಷ್ಯಾಧಾರಿತ ಮತ್ತು ಮುಂದೆ ತನಿಖೆಗೆಲ್ಲ ಬಾಕಿ ಇರೋದರಿಂದ ಈಗಾಗಲೇ ಸರ್ಕಾರದ ಪರ ಸಲ್ಲಿಸಲಾದ ಒಂದು ಪೊಲೀಸರ ಪರವಾಗಿ ಸಲ್ಲಿಸಲಾದಂಥ ಒಂದು ಅರ್ಜಿ ಸಹ ಅವರನ್ನ ಕಸ್ಟಡಿಗೆ ಇಂಟ್ರೋಗೇಷನ್ಗೆ ಬೇಕು ಒಂದು ಏನಿದೆ ನಮ್ಮ ಬೇಡಿಕೆ, ಅದನ್ನು ಆಧರಿಸಿ ಗಮನಕ್ಕೆ ತೆಗೆದುಕೊಂಡು ಎಲ್ಲ ಕಾನೂನಿನ ಸರ್ವತೋಮುಖವಾಗಿ ಆ ಅರ್ಜಿಯನ್ನು ತಿರಸ್ಕಾರಗೊಳಿಸಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.